सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಜುಲೈ 29ನೇ ತಾರೀಕು ಗುರು ಪೂರ್ಣಿಮಾ ಅನ್ನೋದಿದೆ. ಈ ಗುರು ಪೂರ್ಣಿಮಾ ಆದ ನಂತರ ಈ 4 ರಾಶಿಯವರಿಗೆ ರಾಜಯೋಗ ಅನ್ನೋದಿದೆ. ಹಾಗಾದರೆ ಆ 4 ರಾಶಿಯವರಿಗೆ ಯಾವುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ರಾಶಿಯಾಗಿ ಸಿಂಹರಾಶಿ. ನಾಯಕತ್ವದ ಅವಕಾಶಗಳು ಹೆಚ್ಚಾಗುತ್ತದೆ. ಹಿಂದೆ ಬಂದಲ್ಲಿ ಗೌರವ, ವ್ಯಾಪಾರದಲ್ಲಿ ವಿಸ್ತರಣೆ ಅನ್ನೋದು ಆಗುತ್ತದೆ ಹಾಗೂ ಆದಾಯದಲ್ಲಿ ನಿಯಂತ್ರಣ ಆಗುವಂತಹ ಸಾಧ್ಯತೆ ಇದೆ. ಎರಡನೇ ರಾಶಿಯಾಗಿ ವೃಶ್ಚಿಕ ರಾಶಿ. ಇಷ್ಟು ದಿನ ನಿಂತು ಹೋಗಿದಂತಹ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಆರ್ಥಿಕ ಲಾಭಗಳು, ಹೊಸ ಅವಕಾಶಗಳು ಹಾಗೂ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿಮಗೆ ಸಿಗಲಿದೆ. ಇನ್ನು ಮೂರನೇ ರಾಶಿಯಾಗಿ ಮಕರ ರಾಶಿ. ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂತಹ ಸಮಯ. ಹೂಡಿಕೆ ಮತ್ತು ಆಸ್ತಿ ವಿಚಾರದಲ್ಲಿ ಲಾಭ ಅನ್ನೋದು ಸಿಗುತ್ತದೆ. ಇನ್ನು 4ನೇ ರಾಶಿಯಾಗಿ ಕನ್ಯಾ ರಾಶಿ. ದೈವಾನುಗ್ರಹ ಸಿಗುವಂತಹ ಒಳ್ಳೆಯ ಸಮಯವಿದ್ದು ಮನಸ್ಸಿನಲ್ಲಿ ನೆಮ್ಮದಿ, ಹಣಕಾಸಿನ ಸುಧಾರಣೆ ಅನ್ನೋದು ಆಗುತ್ತದೆ. ಹಾಗೆ ಹೊಸ ಆರಂಭಗಳಿಗೆ ಹೊಸ ಅವಕಾಶ ಅನ್ನೋದು ಸಿಗುತ್ತದೆ. ಈ ಗುರುವಾರದಂದು ಈ ಹುಣ್ಣಿಮೆಯ ನಂತರ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಓಂ ನಮೋ ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರ್ ಕರೆ ಮಾಡಿ. ಧನ್ಯವಾದಗಳು.